ಮುಖ್ಯಾಂಶಗಳು. ಕೋಚಿಮುಲ್ನಲ್ಲಿ ಭಾರಿ ಅವ್ಯವಹಾರ ನಡೆಯುತ್ತಿದ್ದು, ಒಕ್ಕೂಟಕ್ಕೆ ಗೋಮಾಳ ಜಮೀನು ಮಂಜೂರು. ಎಂವಿಕೆ ಗೋಲ್ಡನ್ ಡೇರಿ ಕಟ್ಟಡ ನಿರ್ಮಾಣದಲ್ಲಿ ಅಕ್ರಮ ಕಾನೂನು ಬಾಹಿರ ಆದೇಶ ಮಾಡಿದ್ದಾರೆ ಎಂದು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರು ಮಾಲೂರು ಶಾಸಕ ಕೆವೈ ನಂಜೇಗೌಡರ ವಿರುದ್ಧ ಆರೋಪ ಮಾಡಿದ್ದಾರೆ. ಬಂಗಾರಪೇಟೆ ಪುರಸಭೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರು ಮಾತನಾಡಿ, ಕೋಚ್ಮುಲ್ ಅಧಿಕಾರ ಅವಧಿಯು ಮುಗಿದು ಆಡಳಿತಾಧಿಕಾರಿಯೂ ಇದ್ದು ಯಾವುದೇ ರೈತಪರ ಕೆಲಸ ಮಾಡುತ್ತಿಲ್ಲ. ಮಾಜಿ ಆಗಿರುವ ಒಕ್ಕೂಟದ ಆಡಳಿತ ಮಂಡಳಿಯು ಹಾಗೂ ಹಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲಸ್ವಾಮಿ ಕಾನೂನು ಬಾಹಿರವಾಗಿಯೇ ಬೇನಾಮಿ ಆಡಳಿತ ನಡೆಸುತ್ತಿದ್ದಾರೆ. ಮಾಜಿಗಳಾದರೂ ಅಧಿಕಾರದಿಂದ ಮೆರೆಯುತ್ತಿದ್ದಾರೆ ಎಂದು ಟಾಂಗ್ ನೀಡಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಇದ್ದ ಹಾಲು ಒಕ್ಕೂಟವು ಇಬ್ಬಾಗವಾಗಿದ್ದು, ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11 ಸಾಮಾನ್ಯ ಕ್ಷೇತ್ರಗಳು ಹಾಗೂ 2 ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಿರಿಸಿದ್ದಾರೆ. ಈ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವ ವಿಚಾರದಲ್ಲಿ ಹಾಲಿ ಆಡಳಿತ ಮಂಡಳಿಗೆ ಅನುಕೂಲವಾಗಿ ಕಾರ್ಯವ್ಯಾಪ್ತಿಯನ್ನು ಮಾಡಿಕೊಂಡಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲು ಜಂಟಿ ನೋಂದಣಾಧಿಕಾರಿ ಆದೇಶ ಮಾಡಿದ್ದರೂ ನಾನೊಬ್ಬ ಶಾಸಕನಾಗಿ ಆಕ್ಷೇಪ ಸಲ್ಲಿಸಿದ್ದರೂ ಗಣನೆಗೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಿರ್ಣಯ ಕೈಗೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿ ಶಿವಾರೆಡ್ಡಿ, ಸಿಟಿವಿ ನ್ಯೂಸ್, ಬಂಗಾರಪೇಟೆ. ಮಾಡೋದನ್ನೇ ಮರೆಮಾಚ್ತಾರೆ ಅಂದ್ರೆ, ಇದನ್ನೇ ಅಕ್ರಮ ಮಾಡ್ತಾರೆ ಅಂದ್ರೆ, ಇನ್ನು ಆ ಕೋಚಿಮಲ್ ನಡೀತಕ್ಕಂಥ ಎಲ್ಲ ಕೆಲಸಗಳು ಸುಸೂತ್ರವಾಗಿದೆಯಾ? ಕೋಚಿಮಲ್ನ ಡೈರಿಗೆ ಕಟ್ತಾ ಇದ್ದಾರೆ, ಎಂವಿಕೆ ಗೋಲ್ಡನ್ ಡೈರಿ, ಅವೆಲ್ಲ ದಾಖಲೆ ಕ್ರಮಬದ್ಧವಾಗಿದೆಯಾ? ಅದರ ಬೆನಿಫಿಷರೀಸ್ ಯಾರು? ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ? ಇವೆಲ್ಲವೂ ಕೂಡ ಸಾರ್ವಜನಿಕರ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆ ಗೋಲ್ಡನ್ ಡೈರಿಯಲ್ಲಿ ಸಂಪೂರ್ಣವಾಗಿ ಒಂದು ಕುಟುಂಬದವರ ಎಲ್ಲ ಸಂಪೂರ್ಣ ಭಾಗಿಯಾಗಿದ್ದಾರೆ. ಅವರೇ ಕಾಂಟ್ರಾಕ್ಟರ್ಸು, ಅವರೇ ಸಪ್ಲೈಯರ್ಸು, ಅವರೇ ಎಲ್ಲ ವ್ಯವಸ್ಥಿತವಾಗಿ ಆ ಕೋಚಿಮಲ್ನಲ್ಲಿ ಕೂಡ ಇವತ್ತು ಅನೇಕ ಅವ್ಯವಹಾರಗಳು ನಡೆದಿದೆ. ಇವೆಲ್ಲವನ್ನು ಕೂಡ ಮುಂದೆ ತನಿಖೆ ಮಾಡಬೇಕು ಅಂತೇಳಿ ಈ ಪತ್ರಿಕಾ ಮುಖಾನ ನಾನು ಸಂಬಂಧಪಟ್ಟ ಸಚಿವರನ್ನ ಆಗ್ರಹಿಸಿದ್ದೇನೆ. ಕ್ಷೇತ್ರ ವ್ಯಾಪ್ತಿಯ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಪುತ್ತೂರು ಹೋಬಳಿ ಒಳದಿ ಗ್ರಾಮದ ಸರ್ವೆ ನಂಬರ್ 103ರಲ್ಲಿ 50 ಎಕರೆ ಜಮೀನನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ನಿರ್ವಾಹಕ ನಿರ್ದೇಶಕರಿಗೆ ಮಂಜೂರು ಮಾಡಿದ್ದಾರೆ. ಯಾವಾಗ? 29/10/2020. ನೋಡಿ, ಆ 20ರಲ್ಲಿ ಮಂಜೂರು ಮಾಡಬೇಕಾದಾಗ ಈ ಒಂದು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮಂಜೂರು ಮಾಡಲಿಕ್ಕೆ 10 ಎಕರೆ ಒಳಗಡೆ ಮಾಡಬೇಕು. 10 ಎಕರೆ ಅಂದರೆ 4 ಹೆಕ್ಟೇರ್. 4 ಹೆಕ್ಟೇರ್ ಅಂದರೆ 9 ಎಕರೆ 36 ಗುಂಟೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ, ಯಾವುದೇ ಸಂಸ್ಥೆಗಳಿಗೆ ಮಂಜೂರು ಮಾಡಲಿಕ್ಕೆ ಅಧಿಕಾರ ಇದೆ. ಇಲ್ಲಿ ಸಾರ್ವಜನಿಕರ ಆಸ್ತಿಯನ್ನ, ಬಡವರು ಸೇವಾ ಆಸ್ತಿಯನ್ನ ಕಾನೂನನ್ನ ಗಾಳಿಗೆ ತೋರಿ 50 ಎಕರೆ ಪ್ರದೇಶವನ್ನ ಜಿಲ್ಲಾ ಒಕ್ಕೂಟದಲ್ಲಿ ಇದರ ರೈತರಿಗೋಸ್ಕರ ನಾವು ಮೇವನ್ನು ಬೆಳೆಯುತ್ತೀವಿ, ಫಾಡರನ್ನು ಬೆಳೆದುಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಆ ಉದ್ದೇಶ ಮಂಜೂರು ಮಾಡಿರ್ತಕ್ಕಂಥದ್ದು. ಈ ಮಂಜೂರು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಕಾನೂನು ಬಾಹಿರ. ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಇದನ್ನ ಮಂಜೂರು ಮಾಡಿದ್ದಾರೆ ಒಂದು ಕಡೆ. ಎರಡನೇದಾಗಿ ಇವತ್ತು ಆ ಮಂಜೂರು ಮಾಡಿದ ನಂತರ 103 ಸುಮಾರು 569 ಎಕರೆ ಗೋಮಾಳದಲ್ಲಿ ಅನೇಕ ರೈತರಿಗೆ, ಆಮೇಲೆ ನಾವು ಸರ್ಕಾರದಿಂದ ಮೊರಾರ್ಜಿ ದೇಸಾಯಿ ಆಸ್ತಿ ಕಟ್ಟಬೇಕು ಅಂತ 10 ಎಕರೆ, ಸಮಾಜ ಕಲ್ಯಾಣಕ್ಕೆ 10 ಎಕರೆ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂಗೆ 14 ಎಕರೆ ಹೀಗೆ ಮಂಜೂರು ಮಾಡಿದ್ವಿ. ಆದರೆ ಆ ನಂಬರ್ ಇಲ್ಲಿವರೆಗೂ ಕೂಡ ಯಾರ್ಯಾರು ಮಂಜೂರಾಗಿದೆ ಯಾರು ಕೂಡ ದುರಸ್ತಾಗಿಲ್ಲ, ಅಂದ್ರೆ ಟಿಪ್ಪಣಿ ಆಗಿಲ್ಲ. ಟಿಪ್ಪಣಿ ಆಗದೆ ಹೊರತು ಜಮೀನಿಷ್ಟೇ ಅಂತೇಳಿ ಅಳತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.
ಆದರೆ ಇವತ್ತು ಇವರು ಕೋಚಿಮಲ್ನವರು ಮೊರಾರ್ಜಿ ದೇಸಾಯಿ ಶಾಲೆಗೆ ಮಂಜೂರು ಮಾಡತಕ್ಕಂಥ 10 ಎಕರೆ ಜಾಗವನ್ನು ಸೇರಿಸಿಕೊಂಡು ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಇದು ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಾಂಪೌಂಡ್. ಯಾಕಂದ್ರೆ 103ರಲ್ಲಿ ಜೋಡಿ ಗ್ರಾಮ, ಒಳಲಿ ಮತ್ತು ಒಳಲಿ ಹೊಸೂರು ಜೋಡಿ ಗ್ರಾಮ, ಆ ಜೋಡಿ ಗ್ರಾಮನೇ ಇತ್ಯರ್ಥ ಆಗಿಲ್ಲ, ಟಿಪ್ಪಣಿ ಆಗಿಲ್ಲ, ದುರಸ್ತ ಆಗಿಲ್ಲ, ಈ ಎರಡೂ ಆಕಾರ ಬಂದಾಗಿಲ್ಲ. ಇವು 3 ಹಾಕದೇ ಇದ್ದ ಮೇಲೆ ನಿಮಗೆ ಸರ್ವೇಸ್ ಮಾಡಲಿಕ್ಕೆ, ಸ್ವಾಧೀನದಲ್ಲಿ ಕಾಂಪೌಂಡ್ ಹಾಕಲಿಕ್ಕೆ ಎಲ್ಲಿಂದ ಅಧಿಕಾರ ಬಂತು? ಇದು ಕೂಡ ಹಾಲು ಸಹಕಾರ ಮಾಡತಕ್ಕಂಥ ಅಕ್ರಮ, ದೌರ್ಜನ್ಯ, ಅಕ್ರಮ ಪ್ರವೇಶ ಅಂತ ನಾನು ಅದು ಕೂಡ ಭಾವಿಸುತ್ತೇನೆ. ಪ್ರಭಾವ ಬೀರಿ ತಟಸ್ಥ ಮಾಡಬಹುದು ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಚೇರ್ ಅಶ್ವಥ್ ನಾರಾಯಣ ಅವರು ಇವತ್ತು ಏಕಾಏಕಿ ಕ್ಷೇತ್ರ ವಿಂಗಡಣೆ ಆಗಿದೆ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಆದೇಶವನ್ನು ಮಾಡಿ ಅವರು ಕರೆಕ್ಟಾಗಿ 29/11ಕ್ಕೆ ತಮ್ಮ ಆದೇಶವನ್ನು ಕೊಟ್ಟು ಇದರಲ್ಲಿ ನಿಯಮ 14ರ ಅಡಿಯಲ್ಲಿ ನಾನು ಆದೇಶ ವಿಭಜನೆ ಮಾಡಿ ಆದೇಶ ಮಾಡಿದ್ದೇನೆ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ನಾನೇನು ಹೇಳ್ತೀನಿ, ಇದು ಏನು ಚೇರ್ ಆದೇಶ ಮಾಡಿದ್ದಾರೆ ಇದರಿಂದ ಅನೇಕ ಊಹಾಪೋಹಗಳಿದೆ. JR ಮಟ್ಟದಲ್ಲಿ ಕೋಟ್ಯಾಂತರ ವ್ಯವಹಾರ ಆಗಿದೆ ಅಂತ ಊಹಾಪೋಹ ಇದೆ, ನನಗೆ ಸಂಪೂರ್ಣ ಗೊತ್ತಿಲ್ಲ. ಇದರಲ್ಲಿ ಅನೇಕರು ಕೂಡ ಹಣದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇದೆ. ಏನೇ ಇದ್ರೂ ಕೂಡ ಇವತ್ತು ಈ ಕೋಲಾರ ಜಿಲ್ಲೆಯ ಜನರಿಗೆ ಮೋಸ ಮಾಡಿ, ಸಾರ್ವಜನಿಕರಿಗೆ ಮೋಸ ಮಾಡಿ, ಸಾರ್ವಜನಿಕರ ಆಕ್ಷೇಪಗಳನ್ನು ಪಡೆಯದೆ ಈ ಒಂದು ಕ್ಷೇತ್ರಗಳನ್ನು 11 ಕ್ಷೇತ್ರಗಳು ವಿಭಜನೆ ಮಾಡಿರ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಅಂತ ನಾನು ಭಾವಿಸ್ತೇನೆ. ಇಷ್ಟೇ ಇವತ್ತು MD ಅವರು ಜನರಿಗೆ, ಸಾರ್ವಜನಿಕರಿಗೆ, ಕೋಲಾರ ಜಿಲ್ಲೆಯ ರೈತ ಸಂಘಗಳ ಮತ್ತು ರೈತ ಸಹಕಾರಿ ಸಂಘ ಅಲ್ಪ ಸಂಘಗಳಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಪ್ರಭಾವಿತರನ್ನ, ತಮ್ಮ ಬೇಕಾದವರನ್ನ ಮತ್ತೆ ಆಯ್ಕೆ ಮಾಡಲು ಸುಲಭವಾದ ರೀತಿಯಲ್ಲಿ ಒಂದು ಷಡ್ಯಂತ್ರ ರೂಪಿಸಿ, ಒಂದು ಪ್ಲಾನ್ ರೂಪಿಸಿ ಇವತ್ತು ಅವರು ಈ ಒಂದು ಕೆಲಸಕ್ಕೆ ಆ MD ಅವರನ್ನ ದುರುಪಯೋಗಪಡಿಸಿಕೊಂಡು ಸರ್ಕಾರದ JR ಅವನ್ನು ಕೂಡ ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದು ರೈತರಿಗೆ, ಹಾಲು ಉತ್ಪಾದಕರಿಗೆ, ಕೋಲಾರ ಜಿಲ್ಲೆಗೆ ಮಾಡಿದ ಮೋಸ ಅಂತ ನಾನಾದರೂ ಕೂಡ ಖಂಡಿಸ್ತೇನೆ. ಕನಿಷ್ಠ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೇನೆ. ನಾನು ಪತ್ರ ಕೊಟ್ಟರೂ ಕೂಡ ಸೌಜನ್ಯಕ್ಕಾದರೂ ಆ ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಾರದೆ ಇವತ್ತು ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದನ್ನು ನಾವು ಯಾವತ್ತೂ ಕೂಡ ಯಾರೇ ಭಾಗಿಯಾಗಿದ್ದಾರೋ ಅವರ ಸ್ವಾರ್ಥಕ್ಕೆ ಆ ಒಂದು ಹಾಲು ಒಕ್ಕೂಟವನ್ನು ತನ್ನ ಸ್ವಂತಕ್ಕೆ ಬಳಸ್ಕೋಬೇಕು ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಈ ಬಗ್ಗೆ ಈಗಾಗಲೇ ಗೌರವಾನ್ವಿತ ಸಚಿವರನ್ನು ಕೂಡ ನಾನು ಮಾತಾಡಿದ್ದೇನೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮಾತಾಡಿದ್ದೇನೆ. ಈ ಮೋಸ ಮಾಡತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಪಾಪ ಜಿಲ್ಲಾ ಸಚಿವರಿಗೆ ಗಮನಕ್ಕೆ ಬಂದಿಲ್ಲ. ಅಷ್ಟಾಕೆ ಆಡಳಿತ ಅಧಿಕಾರ ಆಗಿರ್ತಕ್ಕಂಥ AC ಮೇಡಮ್ ಅವರು ಕೂಡ ಈ MD ಅವರು ಸಿಬ್ಬಂದಿ ಮೋಸ ಮಾಡಿದ್ದಾರೆ. ಅಂದ್ರೆ ಇದನ್ನೇ ಮೋಸ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ಕುತಂತ್ರಗಳು ಕೋಚಿಮಲ್ನಲ್ಲಿ ನಡೆದಿರಬಹುದು ಅಂತ ಊಹಿಸಲಿಕ್ಕೆ ನಾನು ಜನಕ್ಕೆ ಬಿಟ್ಟುಕೊಡ್ತೇನೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.